Hello children, in this video we'll see the complete notes of ನನ್ನ ದೇಶ ನನ್ನ ಜನ. ಮೀನಿಂಗ್ಸ್: ಘಟ್ಟ ಬೆಟ್ಟಗಳ ಸಾಲು, ಬಣ್ಣಿಸು ಹೊಗಳು, ಬಾವುಟ ಪತಾಕೆ, ಕೋರು ವಿನಂತಿಸು, ನಾಡು ದೇಶ, ಬಲಿದಾನ ಆಹುತಿ, ಬೀಡು ನೆಲೆ, ಸಂಕೇತ ಗುರುತು. ಒಂದು ವಾಕ್ಯದಲ್ಲಿ ಬರೆಯಿರಿ. ಕ್ವೆಶ್ಚನ್ ನಂಬರ್ 1. ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ? ಭಾರತವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಹೆಸರುಗಳಿಂದ ಕರೆಯುತ್ತಾರೆ. ಸೆಕೆಂಡ್ ಕ್ವೆಶ್ಚನ್. ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಆನ್ಸರ್: ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ಇವು ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು. ಥರ್ಡ್ ಕ್ವೆಶ್ಚನ್. ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು? ಆನ್ಸರ್: ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದವು. ಫೋರ್ತ್ ಕ್ವೆಶ್ಚನ್. ನಮ್ಮ ರಾಷ್ಟ್ರಗೀತೆ ಯಾವುದು? ಅದನ್ನು ರಚಿಸಿದ ಕವಿ ಯಾರು? ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ. ಆನ್ಸರ್: ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಫಿಫ್ತ್ ಕ್ವೆಶ್ಚನ್. ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? ಆನ್ಸರ್: ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ. ಸೆಕೆಂಡ್ ಪಾರ್ಟ್. 2-3 ವಾಕ್ಯದಲ್ಲಿ ಬರೆಯಿರಿ. ರೈಟ್ ಆನ್ಸರ್ಸ್ ಇನ್ 2-3 ಸೆಂಟೆನ್ಸಸ್. ಫಸ್ಟ್ ಕ್ವೆಶ್ಚನ್. ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ? ಆನ್ಸರ್: ಈ ಜನ ಶಾಂತಿಪ್ರಿಯರು, ವಿಶಾಲ ಮನೋಭಾವದವರು, ಜಾತಿ ಮತ ಭಾಷೆ ಮೀರಿದವರು. ಸೆಕೆಂಡ್ ಒನ್. ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? ಆನ್ಸರ್: ಕೇಸರಿ ತ್ಯಾಗದ ಸಂಕೇತ, ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ, ಪ್ರಗತಿಯ ಸಂಕೇತ. ಥರ್ಡ್ ಕ್ವೆಶ್ಚನ್. ದೇಶದ ರಕ್ಷಣೆಗಾಗಿ ಮಡಿದ ವೀರಯೋಧರ ಹೆಸರುಗಳು? ಕಿತ್ತೂರು ಚೆನ್ನಮ್ಮ. ಆನ್ಸರ್: ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಪ್ರಮುಖರು. ಫೋರ್ತ್ ಒನ್. ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ ಮೊದಲಾದ ಕವಿಗಳು. ಬೀಡು: ಭಾರತ ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ಥರ್ಡ್ ಒನ್. ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ. In this sentence, what are the mistakes we have to find out and make it correct? First one. ಭಾರತ ದೇಶದ ದಕ್ಷಿಣಕ್ಕೆ ಹಿಮಾಲಯ ಪರ್ವತ ಇದೆ. ಆನ್ಸರ್: ಭಾರತ ದೇಶದ ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ. ಸೆಕೆಂಡ್ ಒನ್. ದಕ್ಷಿಣ ಪೀಠಭೂಮಿಯನ್ನು ಸಮುದ್ರಗಳು ಸುತ್ತುವರಿದಿವೆ. ಆನ್ಸರ್: ಕರಾವಳಿಯ ಭೂಮಿಯನ್ನು ಸಮುದ್ರಗಳು ಸುತ್ತುವರಿದಿವೆ. ಥರ್ಡ್. ನಮ್ಮದು ಬಹುಭಾಷೆ ಹೊಂದಿರುವ ಸಣ್ಣ ದೇಶ. ಆನ್ಸರ್: ನಮ್ಮದು ಬಹುಭಾಷೆ ಹೊಂದಿರುವ ದೊಡ್ಡ ದೇಶ. ಮ್ಯಾಚ್ ದ ಫಾಲೋಯಿಂಗ್. ಹಿಮಾಲಯ ಪರ್ವತ. ಆನ್ಸರ್ಸ್ ಐ ಹ್ಯಾವ್ ರಿಟನ್ ಹಿಯರ್, ಇಫ್ ಯು ವಾಂಟ್ ಕಾಪಿ ಡೌನ್. ಕನ್ನಡ ಭಾಷೆ. ಕಾವೇರಿ ನದಿ. ಪಂಪ ಕವಿ. ಕ್ರೈಸ್ತ ಧರ್ಮ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಮ್ಮ ರಾಷ್ಟ್ರಧ್ವಜವು 3 ಬಣ್ಣಗಳಿಂದ ಕೂಡಿದೆ. ಡ್ಯಾಶ್ ಬಣ್ಣಗಳಿಂದ ಕೂಡಿದೆ. 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ಬಣ್ಣದ ಸಂಕೇತ ತ್ಯಾಗ. ಕೇಸರಿ ಬಣ್ಣದ ಸಂಕೇತ ತ್ಯಾಗ. ಬಿಳಿಯ ಬಣ್ಣದ ಪ್ರತೀಕ ಶಾಂತಿ. ಹಸಿರು ಬಣ್ಣದ ಸೂಚಕ ಸಮೃದ್ಧಿ. ನೆಕ್ಸ್ಟ್. ಇವು ನಮ್ಮ ರಾಷ್ಟ್ರೀಯ ಚಿಹ್ನೆಗಳು. ಅವುಗಳ ಹೆಸರುಗಳನ್ನು ಬರೆಯಿರಿ. ದಿಸ್ ಒನ್ ಈಸ್ ರಾಷ್ಟ್ರ ಚಿಹ್ನೆ.
ಅಶೋಕ ಸ್ತಂಭ. ರಾಷ್ಟ್ರಧ್ವಜ. ರಾಷ್ಟ್ರ ಹೂವು ಕಮಲ. ರಾಷ್ಟ್ರ ಪಕ್ಷಿ ನವಿಲು. ರಾಷ್ಟ್ರ ಪ್ರಾಣಿ ಹುಲಿ. ನೆಕ್ಸ್ಟ್, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಪ್ರಗತಿ. ನಮ್ಮ ದೇಶ ಉತ್ತಮ ಪ್ರಗತಿ ಕಾಣುತ್ತಿದೆ. ನಮ್ಮ ದೇಶ ಉತ್ತಮ ಪ್ರಗತಿ ಕಾಣುತ್ತಿದೆ. ಸೆಕೆಂಡ್ ಒನ್, ಸುತ್ತುವರೆ. ಸೈನಿಕರು ನಮ್ಮ ದೇಶದ ಗಡಿಯನ್ನು ಸುತ್ತುವರೆದು ದುಷ್ಟರಿಂದ ರಕ್ಷಿಸುತ್ತಾರೆ. ಥರ್ಡ್ ಒನ್, ಹಚ್ಚ ಹಸಿರು. ಮಲೆನಾಡಿನ ಪ್ರದೇಶ ಹಚ್ಚ ಹಸಿರಿನಿಂದ ಕೂಡಿದೆ. ಫೋರ್ತ್ ಒನ್, ಬಲಿದಾನ. ನಮ್ಮ ಸೈನಿಕರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡುತ್ತಾರೆ. ಫಿಫ್ತ್ ಒನ್, ಬೀಡು. ಹಂಪಿ ಐತಿಹಾಸಿಕ ಸ್ಮಾರಕಗಳ ಬೀಡಾಗಿದೆ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಕ್ವೆಶನ್ ಆನ್ಸರ್ ನೋಟ್ಸ್ ಫಾರ್ ಲೆಸನ್ ನಂಬರ್ 1, ನನ್ನ ದೇಶ ನಮ್ಮ ಹೆಮ್ಮೆ, ನನ್ನ ದೇಶ ನನ್ನ ಜನ. So if you like this video, please like, share and subscribe to my channel. Thank you children.